ಇವತ್ತು ಎರಡನೇ ಗದ್ಯ ಯಾವ್ದು? ಸಾರ್ಥಕ ಬದುಕಿನ ಸಾಧಕ. ಇಲ್ಲಿ ಸಾರ್ಥಕ ಬದುಕಿನ ಸಾಧಕ ಅಂತ ಇದ್ದು ಒಂದಿಷ್ಟು ಬ್ಯಾಚ್ ಕೊಟ್ಟು ನಿಮ್ಗೆ ಏನ್ ಕೊಟ್ಟಿದ್ದಾರೆ ಈಗ? ಹೌದಾ? ಏನು ಅನ್ನೋದನ್ನ ತಿಳಿದುಕೊಳ್ಳೋದ್ರಿಂದ ಮುಂಚೆ ಫಸ್ಟ್ ಇದು ತಿಳ್ಕೊಳ್ಳಿ. ಯಾವುದನ್ನ? ಸಾರ್ಥಕ ಬದುಕಿನ ಸಾಧಕ. ನಿಮಗೆ ಈ DVG ಅನ್ನುವಂತ ಹೆಸರನ್ನ ನೀವೆಲ್ಲರೂ ಕೇಳಿದಿರಿ, ಎಲ್ಲರೂ ಕೂಡ ನೋಡಿದಿರಿ. ನೀವು ಎಲ್ಲಿ ನೋಡಿದಿರಿ ಹೇಳ್ರಿ? ಅಲ್ಲ, ನೀವೇನು ಆಧಾರ್ ಕಾರ್ಡ್ ತಗೊಂಡು ಗೌರ್ಮೆಂಟ್ ಬಸ್ಗಳಲ್ಲಿ ಹೋಗ್ತಿರಲ್ಲ, KSRTC ಬಸ್ನಲ್ಲಿ ಡ್ರೈವರ್ ಕೂತಿರ್ತಕ್ಕಂಥ ಸೀಟಿನ ಹಿಂದ್ಗಡೆ ಅಲ್ಲಿ ಒಂದು ಸ್ಲೋಗನ್ ಇರುತ್ತೆ ನೋಡಿ, ಇರುವ ಭಾಗ್ಯವ ನೆನೆದು ಬಾರಿ ಎಂಬುದನ್ನ ಬಿಡು ಹರುಷಕ್ಕಿದೆ ದಾರಿ, DVG ಅಂತ ಇರುತ್ತೆ. ಹಂಗಾರೆ DVG ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕೃತಿ ಯಾವ್ದಪ್ಪ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಅಂತ. ಆ ಮಂಕುತಿಮ್ಮನ ಕಗ್ಗ ಅನ್ನುವಂತ ಪುಸ್ತಕದಲ್ಲಿ ಬರ್ತಕ್ಕಂಥ ಒಂದು ಯಾವುದೋ ತುಣುಕು ಆ ಬಸ್ನಲ್ಲಿದೆಯಲ್ಲ ಅದು. ಹಾಗಾದ್ರೆ DVG ಅವರನ್ನೇ ಕುರಿತಾಗಿರ್ತಕ್ಕಂತಹ ಪಾಠ ಇದೆ. ಯಾವುದು? ಸಾರ್ಥಕ ಬದುಕಿನ ಸಾಧಕ. ಅವರೇನು ತುಂಬಾ ಜಾಸ್ತಿ ಓದೋರಲ್ಲ, 4 5 ಡಿಗ್ರಿಗಳನ್ನು ಮಾಡಿಕೊಂಡು ಮನೆಯಾಗಿದ್ದಂಥ ವ್ಯಕ್ತಿ ಅಲ್ಲ. ಕಡಿಮೆ ಓದು ಅತಿ ಹೆಚ್ಚು ಎತ್ತರಕ್ಕೆ ಬೆಳೆದಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ DVG ಅಂತ. ಏನು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ಈ ಪಾಠದ ಲೇಖಕರು ಯಾರು? NS ಲಕ್ಷ್ಮೀನಾರಾಯಣ ಭಟ್ಟ. NS ಲಕ್ಷ್ಮೀನಾರಾಯಣ ಭಟ್ಟರು ಬರತಕ್ಕಂತಹ ಒಂದು ಗದ್ಯ. ಹಂಗಾರೆ ಏನು ಅನ್ನೋದನ್ನ ನೋಡೋಣ. ಇವರು 29/10/1936 ಶಿವಮೊಗ್ಗದಲ್ಲಿ ಜನಿಸಿದರು. ಯಾರ್ಯಾರ? NS ಲಕ್ಷ್ಮೀನಾರಾಯಣ ಭಟ್ಟ. ಇವರ ತಂದೆ ಶಿವರಾಮ್ ಭಟ್ಟ, ತಾಯಿ ಮೂಕಾಂಬಿಕೆ. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಪ್ರಾಧ್ಯಾಪಕರಾಗಿ, ನಿರ್ದೇಶಕರಾಗಿ, ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ ದುಡಿದಿದ್ದಾರೆ. ಇವರು ಶ್ರೇಷ್ಠ ಸಾಹಿತಿ, ಪ್ರೌಢ ವಿಮರ್ಶಕ, ಜನಪ್ರಿಯ ಭಾವಗೀತಕಾರ, ಸಮರ್ಥ ಅನುವಾದಕ, ವಿದ್ವಾಂಸ ಹಾಗೂ ವಾಗ್ಮಿ ಅಂತ. ಇಷ್ಟೆಲ್ಲ ಪ್ರಭುತ್ವವನ್ನ ಉಳ್ಳಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಈ ಪಾಠದ ಲೇಖಕ. ನೋಡತ್ತಾರ ಅವ್ರ ಏನಂದ್ರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಪೀಠದಲ್ಲಿ ಇವರು ಪ್ರಾಧ್ಯಾಪಕರಾಗಿ, ನೆಕ್ಸ್ಟ್ ಏನ್ ಮಾಡ್ತಾರೆ ಇವರು ಅಲ್ಲಿಯೇ ನಿರ್ದೇಶಕರಾಗಿ, ಮುಂದೆ ಹೇಳ್ತಾರೆ ಆರ್ಟ್ಸ್ ಫ್ಯಾಕಲ್ಟಿಯ ಡೀನ್ ಆಗಿ, ಅಂದ್ರೆ PhD ಓದ್ತಕ್ಕಂಥವ್ರಿಗೂ ಕೂಡ ಇವರು ಬೋಧಿಸ್ತಕ್ಕಂಥವ್ರು, ಮಾರ್ಗದರ್ಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಜೊತೆಗೆ ಸಾಹಿತ್ಯದ ವಿವಿಧ ಮೊದಲುಗಳಲ್ಲಿ ತಮ್ಮ ಸಾಹಿತ್ಯ ಕೃಷಿಯನ್ನ ಇವರು ಆರಂಭಿಸಿರ್ತಕ್ಕಂಥವರು. ಲಾಸ್ಟ್ ಹೇಳ್ತಾರೆ ಅತ್ಯಂತ ಸಮರ್ಥ ಅನುವಾದಕ, ಬೇರೆ ಬೇರೆ ಭಾಷೆಯ ಕೃತಿಗಳನ್ನ ಇವರೇ ಮಾಡ್ತಾರೆ ಅವರು ಅನುವಾದಿಸ್ತಾ ಇದ್ದಾರೆ. ವಿದ್ವಾಂಸರು ಹೌದು ಹಾಗೂ ವಾಗ್ಮಿ. ವಾಗ್ಮಿ ಅಂತಂದ್ರೆ ಅತ್ಯಂತ ಚಾಣಕ್ಷತನದಿಂದ ಮಾತನಾಡುವಂತ ವ್ಯಕ್ತಿನೂ ಕೂಡ ಇವರು ಆಗಿದ್ರು ಅಂತಂದ್ರೆ. ಹಂಗಾರೆ ಇವರ ಕವನ ಸಂಕಲನಗಳು ಯಾವುವು ಅಂತಂದ್ರೆ ವೃತ್ತ, ಚಿತ್ರಕೂಟ, ಸುಳಿ ಇವರ ಪ್ರಸಿದ್ಧ ಧ್ವನಿ ಸುರುಳಿಗಳು. ದೀಪಿಕಾ, ಭಾವಸಂಗಮ, ಒಂದೇ ಬರ್ತವ ಕಾಲ, ಬಾರು ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ, ಮಕ್ಕಳ ಧ್ವನಿ ಸುರುಳಿಗಳು, ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ ಮುಂತಾದವು. 16 ಸಾಹಿತ್ಯ ಸಾಧಕರ ಜೀವನ ಘಟನೆಗಳ ಬಗೆಗೆ ಬೆಳಕು ಚೆಲ್ಲುವ ಸಾಹಿತ್ಯ ರತ್ನ ಸಂಪುಟ ಕೃತಿಯನ್ನು ರಚಿಸಿದ್ದಾರೆ. 2000ರಲ್ಲಿ ಹಸ್ಟನ್ನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷತೆ ವಹಿಸಿದ್ದರು. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶಸ್ತಿ, ಆಳ್ವಾಸ್ ತುಳಸಿರಿ ಪ್ರಶಸ್ತಿ, ಆರ್ಯಭಟ ಪ್ರಶಸ್ತಿ ಇವರಿಗೆ ಸಂದಿರತಕ್ಕಂತಹ ಪುರಸ್ಕಾರಗಳು ಅಂತಂದು. ಇಲ್ಲಿ NS ಲಕ್ಷ್ಮೀನಾರಾಯಣ ಭಟ್ ಅವರ ಸಾಹಿತ್ಯ ರಚನಾ ಸಂಪುಟ ಎನ್ನುವಂತಹ ಕೃತಿಯಿಂದ ಈ ಗದ್ಯ ಭಾಗವನ್ನ ಆಯ್ದುಕೊಳ್ಳಲಾಗಿದೆ. ಯಾವ ಗದ್ಯ ಭಾಗ? ಸಾಹಿತ್ಯ ಸಾಧಕ ಅನ್ನುವಂಥದ್ದು. ಯಾಕಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂತಂದ್ರೆ ಅವರು
ಸಾಮಾನ್ಯವಾಗಿ ಇವರು ಅನೇಕ ಸಾಧಕರ ಜೀವನ ಘಟನೆಗಳ ಬದಿಗೆ ಬೆಳಕನ್ನ ಚೆಲ್ಲುವಂತಹ ಒಂದು ಸಾಹಿತ್ಯ ರತ್ನ ಸಂಪುಟ ಅನ್ನುವಂತ ಕೃತಿಯನ್ನ ರಚನೆ ಮಾಡಿದವರು. ಹಂಗಾರೆ ಆ ಸಾಹಿತ್ಯ ರತ್ನ ಸಂಪುಟ ಕೃತಿ ಒಳಗ ಒಂದು ಯಾರು ಪರಿಚಯ ಆಗಿರೋದು, ಈ DVG ಎನ್ನುವಂತ ಈ ವ್ಯಕ್ತಿಯ ಸಾಧನೆಯ ಒಂದು ಇದೆ, ಯಶೋಗಾಥೆ ಇದೆ. ಅದನ್ನ ನಮ್ಮ 8ನೇ ತರಗತಿ ಪಠ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಹಂಗಾರೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇಡೀ ಈ ಪಾಠ ನಮಗೆ ಏನನ್ನ ಹೇಳ್ತಾ ಇದೆ, ಅಂದ್ರೆ ಇಡೀ ಪಾಠ ನಾವೇನನ್ನ ತಿಳ್ಕೊಳ್ಬೇಕಾಗಿದೆ ಅನ್ನೋದಕ್ಕ ಅಲ್ಲಿ ಆಶಯ ಭಾವ ಅಂತ ಹೇಳ್ತಾರೆ. ಆಶಯ ಭಾವ. ಆಶಯ ಭಾವ ಕನ್ನಡ ನಾಡು ರಸ ಋಷಿಗಳ ಬೀಡು, ಸಾಧು ಸತ್ಪುರುಷರ ನೆಲೆವೀಡು. ಕನ್ನಡ ನಾಡಿನಲ್ಲಿ ಹಲವಾರು ಸತ್ಪುರುಷರು ಜನಿಸಿ ತ್ಯಾಗ ಜೀವನ ನಡೆಸಿ ಇತರರಿಗೆ ಆದರ್ಶ ಪ್ರಾಯರಾಗಿದ್ದಾರೆ. ಇಂತಹ ಋಷಿ ಪ್ರಾಯರಾದವರಲ್ಲಿ DVG ಅವರು ಒಬ್ಬರು. ಸುಸಂಸ್ಕೃತ ವಿದ್ಯಾವಂತರಾದ DVG ಅವರು ಸುಮಾರು 62 ಕೃತಿಗಳನ್ನು 66 ಕೃತಿಗಳನ್ನು ಎಂದರೆ ಸುಮಾರು 8,000 ಪುಟಗಳ ಸಾಹಿತ್ಯವನ್ನು 1,500 ಪುಟಗಳ ಬಿಡಿ ಲೇಖನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ ಸಿರಿವಂತ ಸಾಹಿತಿ, ಲೇಖಕ, ಪತ್ರಕರ್ತ, ಸಂಪಾದಕ, ಸಾಹಿತಿ ಮತ್ತು ರಾಜಕಾರಣಿಯಾಗಿ ಎಲ್ಲದಕ್ಕೂ ಮಿಗಿಲಾಗಿ ಲೌಕಿಕ ಆಮಿಷಗಳಿಗೆ ಒಳಗಾಗದೆ ಮೇರು ವ್ಯಕ್ತಿತ್ವದ ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿದವರು. ಡಾಕ್ಟರ್ ಟಿ.ವಿ. ಗುಂಡಪ್ಪ ಅವರು ತನಗಾಗಿ ಆಸ್ತಿ, ಹಣ ಮುಂತಾದವನ್ನು ಗಳಿಸದೆ ಸದಾ ಸಮಾಜಮುಖಿಯಾಗಿ ಆದರ್ಶ ರಾಷ್ಟ್ರ ನಿರ್ಮಾಣಕ್ಕಾಗಿ ದಣಿಯದೆ ದುಡಿದವರು DVG. ಅವರ ಸಾರ್ಥಕ ಬದುಕು, ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಎಂಬುದೇ ಪಠ್ಯದ ಆಶಯ. ಇಡೀ ಪಾಠದಿಂದ ಏನನ್ನ ತಿಳ್ಕೊಳ್ತಿದ್ದೀವಿ ಅಂತಂದ್ರೆ, ಒಬ್ಬ ಸಾರ್ಥಕ ಜೀವನವನ್ನು ನಡೆಸತಕ್ಕಂತಹ ಮೇರು ವ್ಯಕ್ತಿತ್ವದ ವ್ಯಕ್ತಿಯ ಒಂದು ಪಯಣ. ಹಂಗಾರೆ ಆತನ ಪಯಣ ಹೆಂಗಿತ್ತು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಒಂದು ಪಾಠ ಯಾವ್ದಪ್ಪ ಅಂತಂದ್ರೆ ಈ ಪಾಠ. ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೇನೆ ಇದ್ದುದರಲ್ಲಿಯೇ ತೃಪ್ತಕರವಾಗಿರ್ತಕ್ಕಂಥ ಜೀವನವನ್ನ ಸಾಗಿಸಿದವರು ಯಾರಾಗ DV ಗುಂಡಪ್ಪನವರು ಅಂತ. ಹಂಗಾರೆ DVG ಅಂತ ನಾನು ಬರೆದು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. DVG ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಿದ್ದೀನಿ. ಏನಂದ್ರೆ ಪೂರ್ಣ ಹೆಸರೇನು? ಡಿ ಅಂತಂದ್ರೆ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅಂತ. ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅನ್ನುವುದು ಅವರ ಪೂರ್ಣ ಹೆಸರು. ಆದರೆ ಸಂಕ್ಷಿಪ್ತವಾಗಿ ಅವರು ಅತ್ಯಂತ ಪ್ರಸಿದ್ಧರಾಗಿದ್ದ DVG ಅಂತ. DVG ಅಂತಲೇ ಅವರು ತುಂಬಾ ಪ್ರಸಿದ್ಧಿಯನ್ನ ಹೊಂದಿರತಕ್ಕಂಥವರು ಅಂತಂದ್ರು. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕನ್ನಡ ನಾಡು ಅಂದಾಕ್ಷಣ ಅನೇಕ ರಸ ಋಷಿಗಳ ಬೀಡು, ಅನೇಕ ಸಾಧು ಸತ್ಪುರುಷರ ಒಂದು ಬೀಡು. ಹಂಗಾರೆ ಇಂಥ ಈ ನಾಡಿನೊಳಗ ಮಹಾನ್ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರ್ತಕ್ಕಂತಹ ಅನೇಕ ಜನ ವ್ಯಕ್ತಿಗಳು ಇದ್ದಾರೆ. ಆ ವ್ಯಕ್ತಿಗಳ ಜೀವನ ನಡೆದಿರ್ತಕ್ಕಂತಹ ಕ್ರಮ, ಅವರು ಸಾಗಿರ್ತಕ್ಕಂಥ ಬದುಕು ಹೇಗಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಅದರಲ್ಲಿಯೂ ಕೂಡ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುಂಡಪ್ಪನವರು ಅಂತಂದು. ಹಂಗಾರೆ ಇಂತಹ ಗುಂಡಪ್ಪನವರು ತುಂಬಾ ಜಾಸ್ತಿ ಓದಿರಲಿಲ್ಲ. ಇದರ ಜೊತೆಗೆ ಅವರು ಅಷ್ಟು ಓದದೇ ಇದ್ರು ಕೂಡ ಸುಮಾರು 66 ಕೃತಿಗಳನ್ನ ಎಂದರೆ 8,000 ಪುಟಗಳ ಸಾಹಿತ್ಯವನ್ನು 1,500 ಪುಟಗಳ ಬಿಡಿ ಲೇಖನಗಳನ್ನ ರಚನೆ ಮಾಡಿದ್ದಾರೆ ಅಂತ. ಓದಿದ ಕಡಿಮೆ, ಆದ್ರೆ ಸಾಹಿತ್ಯದಲ್ಲಿ ಅವರು ಸಾಹಿತ್ಯವನ್ನು ಬೆಳೆಸತಕ್ಕಂಥ ರೀತಿಯಲ್ಲಿ ನೋಡಿದರೆ ಬೇರೆ ಎಲ್ಲರಿಗಿಂತಲೂ ಕೂಡ ನಾವಿವರ ಮಿಗಿಲಾದಂತಹ ಒಂದು ವ್ಯಕ್ತಿತ್ವವನ್ನ ಉಳ್ಳಂತಹ ವ್ಯಕ್ತಿ ಅನ್ನೋದನ್ನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬರೀ ಇವರು ಸಾಹಿತಿಗಳ ಅಷ್ಟೇ ಆಗಿ ಇರಲಿಲ್ಲ, ಓರ್ವ ಲೇಖಕರಾಗಿಯೂ, ಪತ್ರಕರ್ತರಾಗಿಯೂ, ಆಮೇಲೆ ಸಂಪಾದಕರಾಗಿ, ಸಾಹಿತಿಯಾಗಿ, ಓರ್ವ ರಾಜಕಾರಣಿಯಾಗಿಯೂ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಇಷ್ಟೆಲ್ಲ ಅವಕಾಶಗಳಿದ್ರೂ ಕೂಡ ತನಗಾಗಿ ಏನನ್ನೂ ಬಯಸದನೆ ಅವ್ರು ಏನ್ ಮಾಡ್ತಾರೆ, ಅವರು ಸಮಾಜದ ಒಳಿತಿಗಾಗಿ
ಒಂದು ಸ್ವಾಸ್ಥ್ಯವಾಗಿರ್ತಕ್ಕಂಥ ರಾಷ್ಟ್ರವನ್ನು ನಿರ್ಮಾಣ ಮಾಡೋದಕ್ಕಾಗಿ ಕಂಕಣಬದ್ಧರಾಗಿ ನಿಂತವ್ರು ಯಾರಪ್ಪ ಅಂತಂದ್ರೆ ನಮ್ಮ ಡಿ.ವಿ. ಗುಂಡಪ್ಪನವರು ಅಂತಂದ್ರೆ. ಯಾಕಂತಂದ್ರೆ ಈ ಗುಂಡಪ್ಪನವರು ಎಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ಅನ್ನೋದನ್ನ ಸ್ವತಃ ನಾವು ಇಸ್ಮಾಯಿಲ್ ಮಿರ್ಜಾ ಸರ್ ವಿಶ್ವೇಶ್ವರಯ್ಯ ಹೆಸರು ಕೇಳಿಲ್ಲ ನೀವು, ಅವರು ದಿವಾನರಾಗಿದ್ದಂತಹ ಸಂದರ್ಭದಲ್ಲೇ ಇವರು ಪತ್ರಕರ್ತರಾಗಿ ಕೆಲಸವನ್ನ ಮಾಡಿದಂಥವ್ರು. ಅಂದು ಆ ಮೈಸೂರು ಸಂಸ್ಥಾನದ ದಸರಾ ಉತ್ಸವದಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಸಂಪಾದಕರಾಗಿ ಇವರು ಏನಾರು ಪತ್ರಿಕೆಗಳಲ್ಲಿ ಮುದ್ರಣವನ್ನು ಹಾಕಿದಾಗ ಅರಮನೆಯಿಂದ ಅವರಿಗೆ ಸಂಭಾವನೆ ಬರ್ತಾ ಇತ್ತು. ಆ ಸಂಭಾವನೆಯನ್ನು ಕೂಡ ನಯವಾಗಿ ಅದನ್ನು ತಿರಸ್ಕರಿಸಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಿ.ವಿ. ಗುಂಡಪ್ಪನವರು. ನನಗೆ ಬೇಡ, ನನ್ನ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕಾಗಿ ಅರಮನೆಯಿಂದ ಬರ್ತಕ್ಕಂಥ ಆ ಚೆಕ್ ಅನ್ನ ಪುನಃ ವಾಪಸ್ ತೆಗೆದುಕೊಂಡ್ರೆ ಮಾತ್ರ ಅವರು ವಾಪಸ್ ಕೊಟ್ಟಿದ್ದರಂತೆ. ಅಂದ್ರೆ ಯಾವುದೇ ಆಶೆ ಆಮಿಷಗಳಿಗೆ ಒಳಗಾಗದೇ ರಾಷ್ಟ್ರ ನಿರ್ಮಾಣಕ್ಕಾಗಿ ಏನ್ ಮಾಡ್ತಾರೆ ಇವರು ಹಗಲಿರುಳು ಶ್ರಮಿಸಿದ್ದರು ಅಂತ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಇವತ್ತು ನಾವು ಪರಿಚಯ ಮಾಡಿಕೊಳ್ಳುವಂತ ಒಂದು ಪಾಠ ಯಾವ್ದಪ್ಪ ಅಂತಂದ್ರೆ ಸಾರ್ಥಕ ಬದುಕಿನ ಸಾಧಕ ಅಂತ ಇದರಲ್ಲಿ ಒಬ್ಬರು ಯಾರು ಸಾಧಕ ಬದುಕಿನ ಸಾಧಕ ಡಿ.ವಿ.ಜಿ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟ. ಡಿ.ವಿ.ಜಿ. ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಪ್ರವೇಶ ಮಾನವನ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು. ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ. ಇಂಥ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಗಳ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ಕಲಾತ್ಮಕವಾಗಿ ದಾಖಲಿಸುವುದೇ ವ್ಯಕ್ತಿ ಚಿತ್ರ. ಇಂದು ಆತ್ಮಕಥನ ಜೀವನ ಚರಿತ್ರೆಗಳಂತೆ ವ್ಯಕ್ತಿ ಚಿತ್ರವು ಸಹ ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖ ಸ್ಥಾನ ಪಡೆದುಕೊಂಡಿದೆ. ಸಾಮಾನ್ಯವಾಗಿ ಮೊದಲಿಗೆ ಏನ್ ಹೇಳ್ತಾರೆ ಅವರು, ಮಾನವನ ಜನ್ಮ ಸಾರ್ಥಕತೆಯನ್ನ ಹೊಂದಬೇಕು ಅಂತಂದ್ರೆ ಏನ್ ಬೇಕಂದ್ರ ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನ ಆತ ಕಟ್ಕೊಳ್ಬೇಕು ಅಂತಂದ್ರೆ. ಹಾಗಾದ್ರೆ ಈ ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನ ಕಟ್ಟಿಕೊಳ್ಬೇಕು ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅಂತಂದ್ರೆ ಎಲ್ಲರಿಂದಲೂ ಸಾಧ್ಯ ಇದೆ. ಆದ್ರೆ ಅಂತಹ ಕಾರ್ಯವನ್ನ ಸಾಧಿಸಿ ಅದನ್ನ ಮುನ್ನೆಲೆ ತಂದಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಯಾರಲ್ಲಿ ಡಿ.ವಿ. ಗುಂಡಪ್ಪನವರು. ಯಾಕಂದ್ರೆ ಎಂತ ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನು ಅವರು ಕಟ್ಟಿಕೊಂಡ್ರು, ಅದನ್ನ ಮಾದರಿಯಾಗಿ ಸಮಾಜಕ್ಕೆ ಅವರು ಹೇಗೆ ನೀಡಿದ್ರು ಅನ್ನುವಂಥದ್ದನ್ನ ಈ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆ ಅಂತ ತಿಳ್ಕೊಂತ ಮಾಡಿದ್ರೆ ಅಂತ ನಮಗೆ ಅರಿವಾಗ್ತಾ ಇದೆ. ಅಧಿಕಾರ ಎಂಬುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ. ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗನುಗುಣವಾಗಿ ಕನ್ನಡ ಸಾಹಿತ್ಯದಲ್ಲಿ ಅಪ್ರತಿಮ ಧೀಮಂತರಾಗಿ ಬೆಳೆದವರು ಡಿ.ವಿ.ಜಿ. ಅವರು. ಸಾಹಿತಿಯಾಗಿ, ಪತ್ರಕರ್ತರಾಗಿ, ಸಂಪಾದಕರಾಗಿ ಮತ್ತು ರಾಜಕಾರಣಿಯಾಗಿದ್ದರು ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಚಿತ್ರಣವನ್ನು ಪ್ರಕೃತ ಗದ್ಯಭಾಗದಲ್ಲಿ ಸ್ಮರಿಸಲಾಗಿದೆ. ಅಧಿಕಾರ ಅಂದಾಕ್ಷಣ ಎಲ್ಲರಿಗೂ ಗೊತ್ತಿದೆ. ಒಬ್ಬ ಸಣ್ಣ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಏನ್ ಮಾಡ್ತಾರೆ, ಎಲೆಕ್ಟ್ ಆದ ಅಂತಂದ್ರೆ ಅಧಿಕಾರವನ್ನು ಸೆಲೆಕ್ಟ್ ಆಗ್ತಾರೆ. ಹಾಗಾದ್ರೆ ಅಧಿಕಾರ ಅನ್ನುವಂಥದ್ದು ಮನುಷ್ಯನ ಸಿಕ್ಕಾಗ ಆತನ ವ್ಯಕ್ತಿತ್ವದ ಏನಂತಾರ ಪರೀಕ್ಷೆಗೆ ಒಳಪಡ್ತಾನೆ. ಅವನು ಅಧಿಕಾರ ಇದ್ದ ಹೇಗಿರ್ತಾನೆ, ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಆತ ಹೇಗಿರ್ತಾನೆ. ಹಾಗಾಗಿ ಆತನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಒಳಗಾಗ ಯಾವಾಗಪ್ಪ ಅಂತಂದ್ರೆ ಅಧಿಕಾರ ಅನ್ನುವಂಥದ್ದು ಸಿಕ್ಕಾಗ ಅಂತಂದು. ಆದ್ರೆ ಡಿ.ವಿ. ಗುಂಡಪ್ಪನವರಿಗೆ ಎಲ್ಲವೂ ಸಿಕ್ಕರು. ಸಾಹಿತಿಯಾಗಿ, ಸಂಪಾದಕರಾಗಿ, ಆಮೇಲೆ ಪತ್ರಕರ್ತರಾಗಿ, ರಾಜಕಾರಣಿಯಾಗಿ ಎಲ್ಲಾ ರೀತಿಯಿಂದ ಅಧಿಕಾರ ಸಿಕ್ತು. ಆದ್ರೆ ಅಧಿಕಾರ ಸಿಕ್ಕರೂ ಕೂಡ
ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ್ರೆ ಹೆಂಗ ತಮ್ಮ ಬದುಕನ್ನು ಅವರು ಕಟ್ಟಿಕೊಂಡ್ರು. ಹಾಗಾದ್ರೆ ಅಂತಹ ಒಬ್ಬ ಮಹಾನ್ ಮೇರು ವ್ಯಕ್ತಿತ್ವದ ವ್ಯಕ್ತಿಯ ಜೀವನದ ಒಂದು ಹಂತವನ್ನು ತಿಳಿದುಕೊಳ್ಳುವಂತಹ ಒಂದು ಭಾಗನೇ ಯಾವ್ದಪ್ಪ ಅಂತಂದ್ರೆ ಪ್ರಕೃತ ಈ ಗದ್ಯ ಭಾಗ ಅಂತಂದ್ರೆ ಯಾವ್ದಾಗದ ಸಾಧಕ ಬದುಕಿನ ಸಾಧಕ ಅನ್ನುವಂತ ಈ ಗದ್ಯ ಇಡೀ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅವರ ನಡೆದು ಬಂದ ಹಾದಿಯ ಮೇಲೆ ಬೆಳಕನ್ನು ಚೆಲ್ಲುವಂತ ಪಾಠ ಇದು ಅಂತಂದು ಮುಂದೆ ಡಿವಿಜಿ ಅವರು ತಮ್ಮೊಡನೆ ಮಾತು ನಿಲ್ಲಿಸಿಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ಆಪ್ತರೆದುರು ಅದನ್ನು ತೋಡಿಕೊಂಡರು. ತಮ್ಮದು ಏನೂ ತಪ್ಪಿಲ್ಲ ಎಂದರು. ಅದಕ್ಕಾಗಿ ಅವರಿವರ ಮೂಲಕ ಪ್ರಯತ್ನ ಕೂಡ ಮಾಡಿದರು. ಆ ಕಾಲದ ದೊಡ್ಡ ದಿವಾನರನ್ನು ತಮ್ಮ ಸ್ನೇಹಕ್ಕಾಗಿ ಹೀಗೆ ಹಾತೊರೆಯುವಂತೆ ಮಾಡಿದ ವ್ಯಕ್ತಿ ಏನು ಸಾಮಾನ್ಯರೇ ಕರೆಕ್ಟಾಗಿ ನೋಡಿ. ಈ ವ್ಯಕ್ತಿ ಸಾಮಾನ್ಯವಾಗಿ ಅವತ್ತಿನ ದಿನ ಈ ಪಾಠದ ಮೊದಲನೇ ಅಂಶ ಬಂತಲ್ಲ, ಈ ಹಂತವನ್ನು ತೆಗೆದುಕೊಂಡಾಗ ಡಿ.ವಿ. ಗುಂಡಪ್ಪನವರು ಅವಾಗ ಏನಾಗಿದ್ರಪ್ಪ ಅಂತಂದ್ರೆ ಒಬ್ಬ ಪತ್ರಕರ್ತನಾಗಿ ಕೆಲಸ ಮಾಡ್ತಿದ್ರು. ನೋಡೋಣ ಹೇಳ್ತಾರೆ, ಡಿ.ವಿ.ಜಿ. ಅವರು ತಮ್ಮೊಡನೆ ಮಾತು ನಿಲ್ಲಿಸಿ ಬಿಟ್ಟರೆಂದು ದಿವಾನ್ ಮಿರ್ಜಾ ಸಾಹೇಬರಿಗೆ ಕಳವಳವಾಗಿ ಹೋಗಿತ್ತು. ದಿವಾನ್ ಅನ್ನುವಂಥ ಪದವನ್ನು ನೀವು ಬರೆದರೆ ಇದೊಂದು ಪರ್ಷಿಯನ್ ಭಾಷೆಯ ಪದ ಇದೆ. ನಾವು ಹಿಂದೆ ರಾಜ ಮಹಾರಾಜಗಳ ಆಳ್ವಿಕೆಯ ಅವಧಿ ಒಳಗ ಅಲ್ಲಿ ಕೂಡ ಮಂತ್ರಿಮಂಡಲ ಅನ್ನುವಂಥದ್ದಿತ್ತು. ಆ ಮಂತ್ರಿಮಂಡಲದ ಸಹೋದ್ಯೋಗಿಗಳಿಗೆ ಒಂದೊಂದು ಖಾತೆಗಳನ್ನ ಕೊಡ್ತಾ ಇತ್ತು. ಖಾತೆಗಳನ್ನ ಕೊಟ್ಟಾಗ ಅವ್ರ ಖಾತೆನ ಅಚ್ಚುಕಟ್ಟಾಗಿ ವಾಸಿಸ್ತಾ ಇದ್ರು. ಅಂತಹ ಖಾತೆಗಳ ಹೆಸರಪ್ಪ ಅಂತಂದ್ರೆ ಅವರಿಗೆ ಅವಾಗ ದಿವಾನ ಅನ್ನೋದು ಕರೆದವರಿಗೆ. ಈಗ ಆ ದಿವಾನ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾ ಇಲ್ಲ, ಸಚಿವ ಅಂತ ಕರಿತೀವಿ. ನಾವೇನಂತಂದ್ರೆ ಈಗ ಸಚಿವ. ಹಾಗಾಗಿ ಇಲ್ಲಿ ಆ ಮೈಸೂರು ಸಂಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ಮಂತ್ರಿ, ಒಬ್ಬ ಸಚಿವ ಯಾರಂದ್ರೆ ಸರ್ ಎಂ ಇಸ್ಮಾಯಿಲ್ ಮಿರ್ಜಾ ಅಂತಂದ್ರೆ. ಆ ಸರ್ ಎಂ ಇಸ್ಮಾಯಿಲ್ ಮಿರ್ಜಾ ಎನ್ನುವಂತಹ ಒಬ್ಬ ಸಂಸ್ಥಾನದ ಅಧಿಕಾರಿ ಅವನು, ಏನ ಸಚಿವ ಅವನು. ಸಚಿವನಾಗಿದ್ರು ಕೂಡ ಅಂತಹ ಸಚಿವನಿಗೆ ಕಳವಳವನ್ನ ತಂದಿದ್ರು ಅವರು. ಯಾರು? ಡಿ.ವಿ. ಗುಂಡಪ್ಪನವರು. ಯಾಕೆ ಅನ್ನೋದು ನೋಡಿದಾಗ ಈ ಇಸ್ಮಾಯಿಲ್ ಮಿರ್ಜಾರವರು ತಮ್ಮ ಆಪ್ತರೆದುರು ಅದನ್ನ ತೋಡಿಕೊಂಡಿದ್ದರು. ಯಾಕೆ? ಯಾಕೋ ಡಿ.ವಿ. ಗುಂಡಪ್ಪನವರು ನನಗೆ ಸಿಗ್ತಾ ಇಲ್ಲ, ನನ್ನ ಜೊತೆಗೆ ಅವರು ಮಾತಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಕುರಿತು ಅವ್ರು ಏನ್ ಮಾಡ್ತಾರೆ, ಅವರು ಇಸ್ಮಾಯಿಲ್ ಮಿರ್ಜಾ ಅವರು ತಮ್ಮ ಆಪ್ತರಿಗೆ ಹೇಳಿರ್ತಾರೆ. ಅವಾಗ ಅವ್ರು ಹೇಳ್ತಾರೆ, ನನ್ನ ಇದರಲ್ಲಿ ಏನೂ ತಪ್ಪಿಲ್ಲ. ಯಾರು ಹೇಳ್ಬಂತ ಮಾತು ಕರೆದು ದಿವಾನ್ ಯಾರು ಮಿರ್ಜಾ ಹೇಳ್ತಕ್ಕಂಥ ಮಾತು, ನಂದೇನು ತಪ್ಪಿಲ್ಲ, ಇಲ್ಲಿ ಏನ್ ತಪ್ಪಿಲ್ಲ, ಯಾಕೆ ಕಳವಳಗೊಂಡಿದ್ರು, ಆಪ್ತರಿಗೆ ಏನ್ ತೋಡ್ಕೊಂಡ್ರು ಅನ್ನೋ ಘಟನೆ ಬೇಕು ಅಂದಾಗ ಕೆಳಗೊಂಡು ಆ ಕಡೆ ಸಿಗ್ತಾರೆ. ಅವಾಗ ನೋಡ್ತಾರೆ ತಮ್ಮ ಆಪ್ತರಿಗೆ ತೋಡ್ಕೊಳ್ತಾರೆ, ಅವಾಗ ಹೇಳ್ಕೊಡ್ತಾರೆ ನನ್ನಲ್ಲಿ ಏನು ತಪ್ಪಿಲ್ಲ ಅಂತಂದು. ಅದಕ್ಕಾಗಿ ಡಿ.ವಿ.ಜಿ. ಅವರ ಜೊತೆಗೆ ಅವ್ರ ಜೊತೆ ಮತ್ತೆ ಮಾತನಾಡಬೇಕು ಅನ್ನೋ ಕಾರಣಕ್ಕಾಗಿ ಬೇರೆಯವರ ಜೊತೆಗೆ ನೋಡ್ತಾರೆ, ಅವರು ಬೇರೆಯವರ ಮೂಲಕ ಮಾತನಾಡಿಸೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದವರು. ಹಾಗಾದ್ರೆ ಇಂಥ ಒಬ್ಬ ದೊಡ್ಡ ಸಂಸ್ಥಾನದ ದಿವಾನರಾಗಿರ್ತಕ್ಕಂಥ ಇಸ್ಮಾಯಿಲ್ ಮಿರ್ಜಾ ಅವರನ್ನೇ ಸ್ನೇಹಕ್ಕಾಗಿ ಹಾತೊರೆಯುವಂತೆ ಮಾಡಿದಂತ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಿ.ವಿ.ಜಿ. ಅವರು. ಒಬ್ಬ ಸಚಿವನೇ, ಸಂಸ್ಥಾನ ಸಚಿವನೇ ಒಬ್ಬ ಪತ್ರಕರ್ತನ ಹತ್ತಿರ ಬಂದು ಸ್ನೇಹ ಕೇಳ್ತಾನೆ, ಅವನು ಕಾಣಬೇಕು, ಮಾತನಾಡಿಸ್ಬೇಕು ಅಂತಂದು ಬೇರೆಯವರ ಮೂಲಕ ಏನ್ ಮಾಡ್ತಾರೆ, ಅವನು ಬೆಸಿಗೆ ಪ್ರಯತ್ನ ಪಡ್ತಿದ್ದಾರೆ ಇಸ್ಮಾಯಿಲ್ ಮಿರ್ಜಾ. ಅಂತಹ ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಿ.ವಿ. ಗುಂಡಪ್ಪನವರು ಅಂತಂದ್ರು. ಏನಾಗಿತ್ತು ಅಂತ ನೋಡೋಣ. ಯಾರು? ಡಿ.ವಿ. ಗುಂಡಪ್ಪ. ನೋಡ, ಸಂಸ್ಥಾನದ ಒಬ್ಬ ಸಚಿವ, ಒಂದು ಸಂಸ್ಥಾನದ ಒಬ್ಬ ಸಚಿವ ಕಳವಳ ಪ್ರಶ್ನೆ, ನಾ ಏನು ತಪ್ಪು ಮಾಡಿಲ್ಲ ಅಂತ ತನ್ನ ಆಪ್ತರ ಹೇಳ್ಕೊಳ್ತಿದ್ದಾನೆ, ಬೇರೆಯವರ ಮೂಲಕ ಸಂಧಾನ ಮಾಡಿ ಕೇಳ್ಕೊಳ್ತಾ ಇದ್ದಾನೆ. ಹೀಗೆ ಹಾತೊರೆಯುವಂತೆ ಒಂದೇ ಕಾಲ ಮೇಲೆ ನಿಲ್ಲಿಸಿದಂತಹ ಮಹಾನ್ ಮೇರು ವ್ಯಕ್ತಿತ್ವದ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಡಿ.ವಿ.ಜಿ. ಅವರು. ಆದ್ರೆ ಈ ಡಿ.ವಿ.ಜಿ. ಅವರು ಹೇಳ್ಕೊಳ್ತಾರೆ, ಹಾಗೆಂದ ಮಾತ್ರಕ್ಕೆ ನಾನೇನು ದೊಡ್ಡ ಡಿಗ್ರಿ ಓದಿರ್ತಕ್ಕಂಥ ವ್ಯಕ್ತಿ ಅವರು ಅಲ್ಲ. ನೋಡಿ, ಹಾಗೆಂದ ಅವರೇನು ದೊಡ್ಡ ದೊಡ್ಡ ಡಿಗ್ರಿ ಪಡೆದವರಲ್ಲ. ಯಾರು? ಡಿ.ವಿ. ಗುಂಡಪ್ಪನವರು. ಎಸ್ಎಸ್ಎಲ್ಸಿ ಕೂಡ ದಾಟದಬಹುದು. ಭಾರಿ ಶ್ರೀಮಂತರು ಎಂದರೆ ದಿನ ದಿನದ ಅಗತ್ಯ ಪೂರೈಸಿದ್ದೇ
ಹೆಚ್ಚು ಎನ್ನುವಂತ ಕೆಲಸ. ಸರ್ಕಾರಿ ಉದ್ಯೋಗವಲ್ಲವಾಗಿ ದೊಡ್ಡ ಅಧಿಕಾರದ ಮಾತೊಂದು ಇಲ್ಲವೇ ಇಲ್ಲ. ಆದರೆ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರ ಹಿಡಿದಿದ್ದ ಮಿರ್ಜಾ ಸಾಹೇಬರು ಅವರ ಸ್ನೇಹ ತಪ್ಪಿತೆನಿಸಿ ಕಳವಳಗೊಂಡಿದ್ದರು. ಸರಿ, ಗೊತ್ತಾಗ ಇಸ್ಮಾಯಿಲ್ ಮಿರ್ಜಾ ಅವರು DVG ಅವರೊಂದಿಗೆ ಸಂಬಂಧವನ್ನು ಬೆಳೆಸಲಿಕ್ಕೆ ಯಾವ ರೀತಿಯಾಗಿ ಅವರ ಹಾತೊರಿತಾ ಇದ್ರು ಅಂತಂದ್ರೆ, ಹಂಗಾರೆ ಇಂಥ ಈ DVG ಅವರೇ ಬಹಳಷ್ಟು ಡಿಗ್ರಿಗಳನ್ನು ಪಡೆದಂತವರಲ್ಲ. ಮುಂದೆ ಹೇಳ್ತಾರ ಕೇವಲ SSLC ಕೂಡ ಏನಾಗದವರ ದಾಟದಂತಹ ವ್ಯಕ್ತಿ, SSLC ಕೂಡ ದಾಟದಂತಹ ವ್ಯಕ್ತಿ. ಆದ್ರೆ ಮನೆ ಕಡೆ ಭಾರಿ ಅಗರ್ಭ ಶ್ರೀಮಂತರು ಅನ್ನೋದಕ್ಕೆ ಶ್ರೀಮಂತರು ಅಲ್ಲ. ದಿನನಿತ್ಯದ ಪ್ರತಿದಿನ ಏನು ಸಂಪಾದನೆ ಮಾಡ್ಕೊಳ್ತಾರೆ ಅದರಲ್ಲೇ ಅವರ ಮನೆತನವನ್ನ ನಡೆಸಿಕೊಂಡು ಹೋಗುವಂತಹ ಸ್ಥಿತಿ ಅವರಿತ್ತು. ಇನ್ನು ಸರ್ಕಾರಿ ಉದ್ಯೋಗ ಇಲ್ಲವೇ ಇಲ್ಲ. ಹಂಗಾರೆ ಏನ್ ಮಾಡ್ತಾರೆ ಅವರು ನೋಡಗ. ಆದ್ರೂ ಮೈಸೂರು ರಾಜ್ಯದ ಒಬ್ಬ ಪರಮೋಚ್ಚ ಅಧಿಕಾರ ಹಿಡಿದಿರ್ತಕ್ಕಂತಹ ಮಿರ್ಜಾ ಸಾಹೇಬರು ಇವರ ಸ್ನೇಹ ತಪ್ಪೆನಿಸಿ ತಪ್ಪು ತೆನಿಸಿ ಅನ್ನೋ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಅವರ ಕಳವಳಗೊಂಡಿದ್ದರು. DV ಗುಂಡಪ್ಪನವರಿಗೆ ಇದ್ದಂತಹ ಸ್ನೇಹ, DVG ಅವರಿಗೆ ಇದ್ದಂತಹ ಸ್ನೇಹ ಹಾಗಾದ್ರೆ ನಮ್ಮಿಂದ ದೂರ ಆಯ್ತಲ್ಲ ಅನ್ನುವ ರೀತಿ ಒಳಗ ಕಳವಳವನ್ನ ಯಾರು ಏರ್ಪಡಿಸ್ತಾರೆ ಹಾಗಾದ್ರೆ ಇಸ್ಮಾಯಿಲ್ ಮಿರ್ಜಾ. ಹಂಗಾರೆ DVG ಅವರು ಗೊತ್ತಾಯ್ತಲ್ಲ, ಅವರೇನು ದೊಡ್ಡ ಡಿಗ್ರಿ ಪಡೆದವರು ಅಲ್ಲ. ಎಷ್ಟಾಗಾರ ಕನಿಷ್ಠಗಾರ SSLC ಕೂಡ ದಾಟದಂತಹ ವ್ಯಕ್ತಿ. ಮನೆ ಕಡೆ ಭಾರಿ ಆಗರ್ಭ ಶ್ರೀಮಂತರು ಅನ್ನಕ ಶ್ರೀಮಂತರು ಅಲ್ಲವೇ ಅಲ್ಲ. ದಿನನಿತ್ಯ ಅವರ ಜೀವನವನ್ನ ನಡೆಸುವಷ್ಟರ ಮಟ್ಟಿಗೆ ಅಷ್ಟೇ ಅವರ ಸಂತೃಪ್ತ ಜೀವನ. ಇದನ್ನ ಬಿಟ್ರೆ ಹಂಗಾರೆ ಇಂಥ ಆ ಸಂಸ್ಥಾನದ ಮಹಾನ್ ವ್ಯಕ್ತಿ ಎನಿಸಿಕೊಳ್ತಕ್ಕಂಥ ಇಸ್ಮಾಯಿಲ್ ಮಿರ್ಜಾ ಅವರು ಈ ವ್ಯಕ್ತಿಯ ಜೊತೆಗೆ ಸ್ನೇಹ ತಪ್ಪಿತಲ್ಲ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರೆ ಅವರ ಕಳವಳಗೊಂಡಿದ್ರು. ಗೊತ್ತಾಗದ ಯಾಕೆ ಕಳವಳಗೊಂಡ್ರು ನೋಡೋಣ. ಇಂಥ ತತ್ವಶಾಲಿ ವ್ಯಕ್ತಿತ್ವ DVGಗೆ ಬಂದದ್ದು ಹೇಗೆ? ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಆರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ವಲಯದಲ್ಲಿ ಹೆಸರಾಗಿದ್ದರು. ಸರಿ, ಹಂಗಾರೆ ಇಂತಹ ಸತ್ವಶಾಲಿ ವ್ಯಕ್ತಿತ್ವ DVGಗೆ ಬಂದದ್ದು ಹೇಗೆ? ಪ್ರಶ್ನೆಗಳು ನೋಡ್ತಾವೆ. ನಾವು ಅಂದ್ಕೊಳ್ತೇವೆ ಕನಿಷ್ಠ SSLC ದಾಟದಿರ್ತಕ್ಕಂಥ ಈ ವ್ಯಕ್ತಿ ಒಂದು ಸಂಸ್ಥಾನದ ದಿವಾನರೇ ಇವರ ಸ್ನೇಹವನ್ನು ಬೆಳೆಸೋದಕ್ಕಾಗಿ ಕಳವಳಗೊಳ್ತಾರೆ ಅಂದ್ರೆ ಆ ತೋರಿಸಿದ್ದಾರೆ ಅವರು. ಹಾಗಾದ್ರೆ ಅಷ್ಟರ ಮಟ್ಟಿಗೆ ಇವರಲ್ಲಿ ಏನಿತ್ತು ಅಂತ ನೋಡ್ತಾ ಹೋದಾಗ ಹೇಳ್ತಾರೆ ಅವರು. ಹಾಗಾಗಿ ಇವರಲ್ಲಿ ಹೇಳ್ತಾರ ಸತ್ವಶಾಲಿ ವ್ಯಕ್ತಿತ್ವ DVG ಅವರಿಗೆ ಬಂದದ್ದು ಹೇಗೆ? ನೆಕ್ಸ್ಟ್ ಕೇವಲ ಶೀಲ, ವಿವೇಕ, ನಿಸ್ಪೃಹತೆ, ಸ್ವಯಂ ಅರ್ಜಿತ ಪಾಂಡಿತ್ಯ, ಸಾರ್ವಜನಿಕ ಹಿತಾಸಕ್ತಿಗಳ ಬಲದಿಂದ ಮಿರ್ಜಾರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ವಿದ್ಯಾವಂತರ ಆ ವಲಯದೊಳಗ ಹೆಸರಾಗಿದ್ರು. ಇವರು ಓದಿನಿಂದ ಪಾಂಡಿತ್ಯವನ್ನು ಪಡ್ಕೊಂಡಂತ ವ್ಯಕ್ತಿ ಅಲ್ಲ. ಹಂಗಾರೆ ಏನಾರ ಸನ್ನಡತೆ, ಒಳ್ಳೆಯ ನಡತೆ, ಒಳ್ಳೆಯ ನಡೆ, ನುಡಿ, ಆಚಾರ ಇವುಗಳ ಜೊತೆಗೆ ಸ್ವಯಂ ಏನಾಗರ ಅರ್ಜಿತ ಪಾಂಡಿತ್ಯ, ಬೇರೆ ಸಾಹಿತ್ಯಗಳನ್ನು ಓದಿ ಅದನ್ನು ಸ್ವತಃ ತಾವೇ ಅರಗಿಸಿಕೊಳ್ಳುವಂತ ಒಂದಿಷ್ಟು ಬುದ್ಧಿವಂತಿಕೆ ಅವರಲ್ಲಿ ಇತ್ತು. ಸ್ವಯಂ ಅರ್ಜಿತ ಪಾಂಡಿತ್ಯ. ಇದರ ಜೊತೆಗೆ ಸಾರ್ವಜನಿಕ ಹಿತಾಸಕ್ತಿಗಳಿಂದ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಅಭಿಪ್ರಾಯಗಳು. ಇವೆಲ್ಲವನ್ನು ಪರಿಗಣಿಸಿದಾಗ ಮಿರ್ಜಾ ಅವರ ಕಾಲದೊಳಗ ಯಾವ್ದೋ DVG ಅವರಿಗೆ ಅನೇಕ ರೀತಿಯಿಂದ ಅವರ ಹೆಸರು ಮೇಧಾವಿ ಅಂತಲೇ ಅವರನ್ನ ಕರೀತಾ ಇದ್ರು. ಎಲ್ಲೆಗರ ಕವಿಗಳ, ಲೇಖಕರ ಆ ತಂಡದೊಳಗೆ ಅವರನ್ನ ಕರೀತಾ ಇದ್ರು, ಗುರುತಿಸ್ತಾ ಇದ್ರು ಅಂತಂದು ನೋಡಿ. ಮಿರ್ಜಾ ಅವರ ಕಾಲಕ್ಕೆ DVG ದೊಡ್ಡ ಮೇಧಾವಿ ಎಂದು ಯಾರು ಕರೀತಾ ಇದ್ರು? ವಿದ್ಯಾವಂತರೇ ಇವರನ್ನ ಕರೀತಾ ಇದ್ರು ಅನ್ನುವಂತ ಹೆಸರು ಕೇಳಿ ಬರ್ತಾ ಇತ್ತು ಅನ್ನೋದು ಗೊತ್ತಾಗ್ತದೆ ನೋಡಿ. ಅತ್ಯಂತ ವಿದ್ಯಾವಂತರಾಗಿರ್ತಕ್ಕಂಥವರೇ SSLC ದಾಟಿರ್ತಕ್ಕಂಥ ಈ ವ್ಯಕ್ತಿಯನ್ನ ಏನ್ ಕರೀತಾರೆ? ಮೇಧಾವಿಗಳು ಅಂತಂದು ಪರಿಗಣಿಸ್ತಾ ಇದ್ದಾರೆ. ಮುಂದೆ ಈಗ ಅವರ ಕಿರು ಪರಿಚಯ ಇದೆ. ಎಲ್ಲಿವರು ಅದನ್ನ ಈಗ ಗೊತ್ತಾಗತ್ತೆ ನೋಡಿ. DVG ಅವರ ಹುಟ್ಟೂರು ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು. ಅವರದು ವೇದಶಾಸ್ತ್ರ ಸಂಪನ್ನರಾದ ಹಿರಿಯರಿದ್ದ ಕುಟುಂಬ. ಅವರ ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ. DVG ಅವರ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಬೀರಿದ ವ್ಯಕ್ತಿಗಳು ಒಬ್ಬರು ಅವರ ಅಜ್ಜಿ
ಎಂದರೆ ತಾಯಿಯ ತಾಯಿ ಸಾಕಮ್ಮ. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ.ವಿ.ಜಿ ಅವರನ್ನು ವರ್ಣಿಸಿದ್ದಾರೆ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಕ್ಕ. ಪ್ರಸಿದ್ಧ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರದೇ. ಸರಿ, ಮುಂದೆ ನೋಡೋಣ. ಈಗ ಡಿ.ವಿ.ಜಿ ಅವರ ಹುಟ್ಟೂರು ಯಾವುದಾಗರ? ಕೋಲಾರ ಜಿಲ್ಲೆಗೆ ಸೇರ್ತಕ್ಕಂತಹ ಮುಳಬಾಗಿಲು ಅಂತ. ಕೋಲಾರ ಜಿಲ್ಲೆಗೆ ಸೇರ್ತಕ್ಕಂತಹ ಮುಳಬಾಗಿಲು. ಮುಂದೆ ಇವರು ಮನೆತನ ಹೇಗಿತ್ತು ಅಂತಂದ್ರೆ ಸಂಪೂರ್ಣವಾಗಿ ಅವರ ವೇದಶಾಸ್ತ್ರ ಸಂಪನ್ನರಿದ್ದರು. ಅಂದ್ರೆ ವೇದಶಾಸ್ತ್ರಗಳನ್ನ ತಿಳಿದಿರ್ತಕ್ಕಂಥ ಹಿರಿಯರಿರ್ತಕ್ಕಂಥ ಒಂದು ಕುಟುಂಬ ಅವರಾಗಿತ್ತು ಅಂತಂದ್ರೆ. ಮುಂದೆ ಅವ್ರ ತಂದೆ ಹೆಸರು ವೆಂಕಟರಮಣಯ್ಯ, ತಾಯಿ ಹೆಸರು ಅಲಮೇಲಮ್ಮ ಅಂತಂದ್ರು. ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಅಂತಂದ್ರು. ಡಿ.ವಿ.ಜಿ ಅವರ ಮನಸ್ಸಿನ ಮೇಲೆ ತುಂಬಾ ಅವ್ರು ಚಿಕ್ಕವರಿದ್ದಂತಹ ಸಂದರ್ಭಗಳಾಗ ಪ್ರಭಾವ ಬೀರತಕ್ಕಂತ ವ್ಯಕ್ತಿಗಳು ಅಂತಂದ್ರೆ ಇಬ್ರು. ಯಾರ? ಒಬ್ರು ಅವರ ಅಜ್ಜಿ, ಅಂದ್ರೆ ತಾಯಿಯ ತಾಯಿ ಸಾಕಮ್ಮ ಅಂತ. ಗೊತ್ತಲ್ಲ, ಅಜ್ಜಿ ಬಿಡ್ತಾರೆ. ಅಪ್ಪನವನು ಅಜ್ಜಿ, ನಮಗೆ ಅವನು ಅಜ್ಜಿ. ಆದ್ರೆ ಸಾಕಮ್ಮ ಯಾರಾಗರ? ತಾಯಿಯ ತಾಯಿ. ಅವ್ರ ಜೀವನದಲ್ಲಿ ಅತ್ಯಂತ ತುಂಬಾ ಈ ಹಂತಕ್ಕೆ ಬೆಳಿಬೇಕು ಅಂತಂದ್ರೆ ಪ್ರಭಾವ ಬೀರತಕ್ಕಂಥವರ ಇಬ್ರು. ಅಂದ್ರೆ ಯಾರೊಬ್ರು? ಸಾಕಮ್ಮ. ಇನ್ನೊಬ್ರು ಯಾರಾಗರ ನೋಡೋಣ. ಮಹರ್ಷಿ ಪ್ರಾಯರಾದ ಚೇತನ ಎಂದು ಡಿ.ವಿ.ಜಿ ಅವರನ್ನ ವರ್ಣಿಸಿದ್ದಾರೆ. ಅಂದ್ರೆ ಮಹರ್ಷಿ ಭಾರಿ ಮೇಧಾವಿ, ಬುದ್ಧಿವಂತ ಅನ್ನುವಂಥವರೊಳಗ ಡಿ.ವಿ. ಗುಂಡಪ್ಪನವರೇ ಸ್ವತಃ ಈ ವ್ಯಕ್ತಿಯನ್ನು ಏನ್ ಮಾಡ್ತಾರೆ ಅವರು ವರ್ಣಿಸ್ತಾರೆ. ಆ ವ್ಯಕ್ತಿ ಯಾರಾಗರ ನೋಡಿ. ಇನ್ನೊಬ್ಬರು ಅವರ ಸೋದರ ಮಾವ ತಿಮ್ಮಪ್ಪ. ಯಾರಾಗರ? ಅವರ ಸೋದರ ಮಾವ ತಿಮ್ಮಪ್ಪ. ಈ ಡಿ.ವಿ. ಗುಂಡಪ್ಪನವರ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿ ಯಾವ್ದು? ಮಂಕುತಿಮ್ಮನ ಕಗ್ಗ ಅಂತ. ಆ ಕಗ್ಗದೊಳಗ ತಿಮ್ಮ ಅವರ ಹೃದಯ ಸ್ಪರ್ಶಿಯಾದ ಚಿತ್ರಣವಿದೆ. ಆ ಚಿತ್ರಣಕ್ಕೆ ಆಧಾರವಾದ ವ್ಯಕ್ತಿತ್ವ ಈ ತಿಮ್ಮಪ್ಪನವರೇ. ನಾವು ಹೇಳ್ದಂಗೆ ಎಲ್ಲಿ ಒಂದು ಗೌರ್ಮೆಂಟ್ ಬಸ್ಸಿನ ಡ್ರೈವರ್ ಹಿಂದ್ಗಡೆ ಕುಳಿತಾಗ ಒಂದು ಸ್ಲೋಗನ್ ಇರುತ್ತೆ ಅಂತ. ಅಲ್ಲಿ ಕೆಳಗೆ ಅಂತಂದ್ರೆ ಮಂಕುತಿಮ್ಮನ ಕಗ್ಗ ಡಿ.ವಿ.ಜಿ ಅಂತ ಇರುತ್ತೆ. ಮಂಕುತಿಮ್ಮನ ಕಗ್ಗ ಅಂತಂದ್ರೆ ಡಿ.ವಿ.ಜಿ ಅವರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಕೃತಿ ಅದು. ಆ ಮಂಕುತಿಮ್ಮನ ಕಗ್ಗ, ಮಂಕುತಿಮ್ಮ ಅಂತ ಹೆಸರು ಸ್ವತಃ ಡಿ.ವಿ.ಜಿ ಅವರ ಸೋದರ ಮಾವನ ಹೆಸರು. ಹಾಗಾಗಿ ಮಂಕುತಿಮ್ಮನ ಕಗ್ಗ ಅಂತ ಅವರ ಹೆಸರಿಟ್ಟುಕೊಂಡಿದ್ದಾರೆ. ಅಂತಹ ವ್ಯಕ್ತಿ ಮುಂದೆ ಡಿ.ವಿ.ಜಿ ಮುಳಬಾಗಿಲಿನ ಆಂಗ್ಲೋ ವರ್ನಾಕ್ಯುಲರ್ ಶಾಲೆಯಲ್ಲಿ ಲೋವರ್ ಸೆಕೆಂಡರಿ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಮುಂದಿನ ಓದಿಗೆ ಬೇರೆ ಊರಿಗೆ ಹೋಗಬೇಕು, ಆದರೆ ಹಣದ ಅನುಕೂಲವಿಲ್ಲ. ಓದು ಇಲ್ಲಿಗೆ ಸಾಕು ಎಂದು ತಂದೆ ಅಜ್ಜಿ ತೀರ್ಮಾನಿಸಿದರು. ಆದರೆ ಡಿ.ವಿ.ಜಿ ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ರಸೂಲ್ ಖಾನ್. ಆತನೊಬ್ಬ ಬಂಡಿ ಹೊಡೆಯುವ ವ್ಯಕ್ತಿ, ಬಡವ ಪ್ರಾಮಾಣಿಕ. ಡಿ.ವಿ.ಜಿ ಅವರ ತಂದೆಗೆ ಬೇಕಾಗಿದ್ದವನು ಗುಂಡಣ್ಣ, ತುಂಬಾ ಚುರುಕಾದ ಹುಡುಗ. ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ನೀವೆಲ್ಲ ಏನಾದರೂ ಹೇಳಿ ಅವನನ್ನು ನನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ಪೇಟೆ, ಬಂಗಾರಪೇಟೆಗೆ ಹೋಗ್ತೀನಿ. ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಟಿಕೆಟ್ ಕೊಡಿಸಿ. ಅವನು ₹1 ಕೈಗೆ ₹1 ಕೈ ಖರ್ಚಿಗೆ ಕೊಟ್ಟು ಬಿಡ್ತೀನಿ. ಅವನ ಓದು ಮಾತ್ರ ನಡೆಯಲೇಬೇಕು. ರಸೂಲ್ ಖಾನನ ಈ ನಿರ್ಧಾರ ಎಲ್ಲರನ್ನೂ ದಂಗುಬಡಿಸಿತು. ಎಲ್ಲ ಅವನು ಹೇಳಿದಂತೆಯೇ ನಡೆಯಿತು. ಡಿ.ವಿ.ಜಿ ಬೆಂಗಳೂರನ್ನು ಕಂಡದ್ದು ಹೀಗೆ ರಸೂಲ್ ಖಾನನ ದಯೆಯಿಂದ. ಸರಿ, ಮುಂದೆ ಅವರು ಹೋದಂತಹ ದಾರಿ ಹೆಂಗಿತ್ತು ಅನ್ನೋದನ್ನ ಒಂದಿಷ್ಟು ನೋಡ್ತಾ ಹೋಗ್ತಾರೆ. ನಾನು ಆಲ್ರೆಡಿ ಹೇಳಿದ್ದೇನೆ, ಏನು ಇವರು ಕೋಲಾರ ಜಿಲ್ಲೆಗೆ ಸೇರಿರ್ತಕ್ಕಂತಹ ಮುಳಬಾಗಿಲು ಅಂತ. ಆದ್ರೆ ನಾವು ಹೇಳೋಕೆ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಹೇಳ್ತೀವಿ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ಯಾಕಂದ್ರೆ ಮುಳಬಾಗಿಲು ಮತ್ತು ದೇವನಹಳ್ಳಿ ಎಲ್ಲಿ ಬಂತಗರ ಅಂತ ನೋಡಿದಾಗ ಈಗ ನೋಡಿ, ಡಿ.ವಿ.ಜಿ ಮುಳಬಾಗಿಲಿನ ಆಂಗ್ಲ ವರ್ನಾಕ್ಯುಲರ್ ಶಾಲೆಯಲ್ಲಿ ಏನ್ ಮುಗಿಸಿದ್ರು? ಅವರು ಲೋವರ್ ಸೆಕೆಂಡರಿ ಶಿಕ್ಷಣವನ್ನ ಪೂರ್ಣಗೊಳಿಸಿದರು.
ಸೆಕೆಂಡರಿ ಶಿಕ್ಷಣವನ್ನ ಪೂರ್ಣಗೊಳಿಸಿದ. ಎಲ್ಲಿ ಹಂಗಾರಿದ್ದು? ಮುಳುಬಾಗಿಲಲ್ಲಿರ್ತಕ್ಕಂಥ ಒಂದು ಆಂಗ್ಲ ಶಾಲೆ, ವರ್ನಾಕ್ಯುಲರ್ ಎನ್ನುವಂತಹ ಶಾಲೆ ಒಳಗೆ ತಮ್ಮ ಶಿಕ್ಷಣವನ್ನ ಮುಗಿಸಿದ್ರು. ಮುಂದೆ ಅವರ ಓದಿಗೆ ಬೇರೆ ಊರಿಗೆ ಹೋಗ್ಬೇಕಾಯ್ತು. ಯಾಕಂತಂದ್ರೆ ಮುಳುಬಾಗಿಲಿನೊಳಗ ಆ ಹಂತ ಮುಗಿದವರು ಓದೋದು ಮುಗಿದ್ಮೇಲೆ ಮುಂದಿನ ಶಿಕ್ಷಣಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಬೇರೆ ಊರಿಗೆ ಹೋಗ್ಬೇಕಾಗಿತ್ತು. ಆದರೆ ಹಣದ ಅನುಕೂಲ ಮನೆಯಲ್ಲಿ ಇರಲಿಲ್ಲ. ಅವ್ರು ಮುಂದೆ ಓದ್ಬೇಕು ಅಂತಂದ್ರೆ ಏನ್ ಬೇಕಾದ್ರೆ ಹಣ ಬೇಕಾಗಿತ್ತು. ಆ ಹಣ ಅವರಿಗೆ ಇರಲಿಲ್ಲ. ಅವಾಗ ತಂದೆ ಏನ್ ಮಾಡ್ತಾರ ನೋಡಿ, ಓದು ಇಲ್ಲಿಗೆ ಸಾಕು ಎಂದ ತಂದೆ ಏನ್ ಮಾಡ್ತಾರ, ಸಾಕಪ್ಪ ಇನ್ನು ಮುಂದೆ ನಾವು ಓದಿಸ್ಬೇಕು ಅಂತಂದ್ರೆ ನನ್ನಲ್ಲಿ ಏನಿಲ್ಲ ಅಂದ್ರೆ ಹಣ ಇಲ್ಲ ಅಂತ ಹೇಳಿದ್ರು. ಅವಾಗ ಅಜ್ಜಿನೂ ಕೂಡ ಏನ್ ಮಾಡ್ತಾರ ಅವರು ತೀರ್ಮಾನಿಸಿದರು. ಅಜ್ಜಿನೂ ಕೂಡ ಅದೇ ರೀತಿಯಾಗಿ ತೀರ್ಮಾನಿಸಿದರು. ಆದ್ರೆ DVC ಅವರ ಭಾಗ್ಯ ಎಂಬಂತೆ ಅವರ ಸಹಾಯಕ್ಕೆ ಬಂದವನು ಯಾರಾಗರ? ರಸೂಲ್ ಖಾನ್. ರಸೂಲ್ ಖಾನ್ ಯಾರಾಗರ? ಬಂಡಿ ಹೊಡೆಯುವಂತ ಒಬ್ಬ ವ್ಯಕ್ತಿ. ಇವನೇನು ಆಗರ್ಭ ಶ್ರೀಮಂತನೂ ಅಲ್ಲ, ಇವನು ಕೂಡ ಏನಾಗರ ಬಡವ. ಬಂಡಿ ಅಂತಂದ್ರೆ ಏನಾಗರ? ಸಾಮಾನ್ಯ ನಿಮ್ಗೆಲ್ಲ ಗೊತ್ತಿದೆ, ಟಾಂಗ ಅಂತ ಗೊತ್ತಿರ್ಬೇಕು. ಎರಡು ಸೇಮ್ ಚಕ್ರಿಗಳ ಇದ್ದಂಗೆ ಅಲ್ಲ ಮೇಲಿರ್ತವೆ. ಮೇಲ್ಗಡೆ ಪೂರ್ತಿ ಪ್ಯಾಕ್ ಆಗಿರುತ್ತೆ. ಒಂದೇ ಒಂದು ಕುದುರೆಯನ್ನ ಕಟ್ಟಿಕೊಂಡು ಓಡಿಸ್ತಾ ಇರ್ತಾರೆ ನೋಡಿ, ಟಾಂಗ ಅಂತ. ಹಾಗೆ ಅಂತ ಒಂದು ಟಾಂಗವನ್ನ ಇಟ್ಟುಕೊಂಡು ಅದರಲ್ಲಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ತಕ್ಕಂಥ ರಸೂಲ್ ಖಾನ್ ನಿಜವಾಗಿ ಅವನ ಬಡವ. ಆದ್ರೆ ಈತ ಬಡವಾಗಿದ್ರು ಕೂಡ ಈ ಚುರುಕು ಬುದ್ಧಿಯ ಈ ಹುಡುಗನ ಸಹಾಯಕ ಮಾಡ್ತಾನೆ ಅವನ ಮುಂದೆ ಬಂದ. ನೋಡವಾಗ ಸಹಾಯಕ ಬಂದ. ಪ್ರಾಮಾಣಿಕ ರಸೂಲ್ ಖಾನ್ ಅವರ ಪ್ರಾಮಾಣಿಕ. DVC ಅವರ ತಂದೆಗೆ ಬೇಕಾಗಿದ್ದವನು ನೋಡಿ, ಅವನು ಗುಂಡಣ, ತುಂಬಾ ಚುರುಕಾದವರಾಗ. ಅವನು ಮುಂದೆ ಓದಲೇಬೇಕು ಅಂತ ರಸೂಲ್ ಖಾನ್ ಹಠ ಹಿಡಿದು ಬಿಟ್ಟ. ರಸೂಲ್ ಖಾನ್ ಬೇರೆ ಯಾರೂ ಆಗಿರಲಿಲ್ಲ, ಸ್ವತಃ ನಮ್ಮ ಗುಂಡಪ್ಪನವರ ತಂದೆ ಯಾರ? ವೆಂಕಟರಮಣಯ್ಯ ಮತ್ತು ರಸೂಲ್ ಖಾನ್ ಆಪ್ತರಾಗಿದ್ರು ಅವರು. ಇಂಥ ಈ ಚುರುಕು ಬುದ್ಧಿ ಹುಡುಗನನ್ನ ಮುಂದೆ ಓದಿಸ್ಬೇಕು ಅಂತ ಮಾಡ್ತಾನೆ.